ಭಾರತ ಗಡಿಯಲ್ಲಿ ಬಾಂಗ್ಲಾ ಹಿಂದೂ ನಿರಾಶ್ರಿತರ ಠಿಕಾಣಿ. ಬಾಂಗ್ಲಾದಲ್ಲಿ ಹಿಂದೂಗಳನ್ನು ಗುರಿಯಾಗಿಸಿ ಹೆಚ್ಚಿದ ದಾಳಿ. ಭಾರತದ ಗಡಿಯತ್ತ ದೌಡಾಯಿಸುತ್ತಿರುವ ಬಾಂಗ್ಲಾ ಹಿಂದೂಗಳು. ನಿರಾಶ್ರಿತರನ್ನು ಗಡಿಯಲ್ಲೇ ತಡೆದ ಬಿಎಸ್ಎಫ್ ಸಿಬ್ಬಂದಿ. ಭಾರತ ಸರ್ಕಾರ ಅನುಮತಿ ನೀಡದ ಹಿನ್ನೆಲೆ ಗಡಿಯಲ್ಲೇ ತಡೆ. ಭಾರತ ಪ್ರವೇಶಕ್ಕೆ ಕಾದು ಕುಳಿತ ಸಾವಿರಾರು ಹಿಂದೂ ನಿರಾಶ್ರಿತರು. ಭಾರತ ಬಾಂಗ್ಲಾ ಗಡಿಯಲ್ಲಿ ಕಾಯುತ್ತಿರುವ ಬಾಂಗ್ಲಾ ಹಿಂದೂಗಳು. ಬಾಂಗ್ಲಾದೇಶದ ಜನಸಂಖ್ಯೆಯ 8% ಹಿಂದೂಗಳು. ಬಾಂಗ್ಲಾದಲ್ಲಿ ಸುಮಾರು 1.31 ಕೋಟಿಯಷ್ಟಿರುವ ಹಿಂದೂಗಳು. ಇಸ್ಲಾಮಿಕ್ ಸಂಘಟನೆಗಳ ಹಿಂಸಾಚಾರಕ್ಕೆ ನಲುಗಿ ಹಿಂದೂಗಳ ವಲಸೆ. ಆಶ್ರಯ ಬೇಡಿ ಭಾರತದತ್ತ ದೌಡಾಯಿಸುತ್ತಿರುವ ಬಾಂಗ್ಲಾ ಹಿಂದೂಗಳು. ಈಗಾಗಲೇ ಬಾಂಗ್ಲಾ ಹಿಂದೂಗಳ ಬಂಗಾಳ ಪ್ರವೇಶ ಬಗ್ಗೆ ಹೇಳಿಕೆ. ಬಂಗಾಳ ವಿಪಕ್ಷ ನಾಯಕ ಸುವೆಂದು ಅಧಿಕಾರಿ ಹೇಳಿಕೆ. ಸಿಎಎ ಕಾನೂನಿನಡಿ ಭಾರತದ ಪೌರತ್ವ ನೀಡಿ. ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಗೆ ಸುವೆಂದು ಅಧಿಕಾರಿ ಆಗ್ರಹ. ದಮ್ಮಯ್ಯ ಭಾರತಕ್ಕೆ ಬರ್ತೀವಿ. ಭಾರತದ ಗಡಿಯಲ್ಲಿ ಬಾಂಗ್ಲಾ ಹಿಂದೂ ನಿರಾಶ್ರಿತರ ಠಿಕಾಣಿ ಹೂಡುತ್ತಿದ್ದಾರೆ. ಬಾಂಗ್ಲಾದಲ್ಲಿ ಹಿಂದೂಗಳನ್ನು ಗುರಿಯಾಗಿಸಿ ಹೆಚ್ಚಿದೆ ದಾಳಿ. ಭಾರತ ಗಡಿಯತ್ತ ದೌಡಾಯಿಸುತ್ತಿದ್ದಾರೆ ಬಾಂಗ್ಲಾದ ಹಿಂದೂಗಳು. ನಿರಾಶ್ರಿತರನ್ನು ಗಡಿಯಲ್ಲೇ ತಡೆದಿದ್ದಾರೆ ಬಿಎಸ್ಎಫ್ ಸಿಬ್ಬಂದಿ. ಭಾರತ ಸರ್ಕಾರ ಅನುಮತಿ ನೀಡದ ಹಿನ್ನೆಲೆ ಗಡಿಯಲ್ಲೇ ತಡೆ ಹಿಡಿದಿದ್ದಾರೆ. ಭಾರತದ ಪ್ರವೇಶಕ್ಕೆ ಕಾದು ಕುಳಿತ ಸಾವಿರಾರು ಹಿಂದೂ ನಿರಾಶ್ರಿತರು. ಭಾರತ ಮತ್ತು ಬಾಂಗ್ಲಾ ಗಡಿಯಲ್ಲಿ ಕಾಯುತ್ತಿರುವ ಬಾಂಗ್ಲಾದ ಹಿಂದೂಗಳು. ದೇಶದ ಜನಸಂಖ್ಯೆಯ 8% ಹಿಂದೂಗಳು. ಬಾಂಗ್ಲಾದಲ್ಲಿ ಹಿಂದೂಗಳು ಸುಮಾರು 1.31 ಕೋಟಿಯಷ್ಟಿದ್ದಾರೆ. ಇಸ್ಲಾಮಿಕ್ ಸಂಘಟನೆಗಳ ಹಿಂಸಾಚಾರಕ್ಕೆ ನಲುಗಿ ನೀರಾಗಿದ್ದಾರೆ. ಆಶ್ರಯ ಬೇಡಿ ಭಾರತದತ್ತ ದೌಡಾಯಿಸುತ್ತಿದ್ದಾರೆ. ಈಗಾಗಲೇ ಬಾಂಗ್ಲಾ ಹಿಂದೂಗಳ ಬಂಗಾಳ ಪ್ರವೇಶದ ಬಗ್ಗೆ ಹೇಳಿಕೆ ನೀಡಿದ್ದು, ಬಂಗಾಳ ವಿಪಕ್ಷ ನಾಯಕ ಸುವೆಂದು ಅಧಿಕಾರಿ ಹೇಳಿಕೆ ನೀಡಿದ್ದಾರೆ. ಸಿಎಎ ಕಾನೂನಿನಡಿ ಭಾರತದ ಪೌರತ್ವ ನೀಡಿ. ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಗೆ ಸುವೆಂದು ಅಧಿಕಾರಿ ಆಗ್ರಹಿಸಿದ್ದಾರೆ.